ಬೇರೆಯವರ ಕಷ್ಟಕ್ಕೆ ಕಣ್ಣೀರಿಗೆ ಮರುಗುವ ಮನಸ್ಸಿನಲ್ಲಿ ಯಾವುದೇ ಕಲ್ಮಶವಿಲ್ಲದ ಹೃದಯ ಶ್ರೀಮಂತಿಕೆ ಉಳ್ಳವರು ಯಾರಿಗೂ ಹೇಳದೆ ತಮ್ಮ ನೋವನ್ನ ಅನುಭವಿಸ್ತಾರೆ. ಈ ಜಗತ್ತಲ್ಲಿ ಅತಿ ಹೆಚ್ಚು ಕಣ್ಣೀರಾಕೋರು ಯಾರು ಗೊತ್ತಾ? ಕೆಟ್ಟವರಲ್ಲ, ಬದಲಿಗೆ ಯಾರು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾರೋ ಅವರೇ. ಎಲ್ಲರ ಕಷ್ಟಕ್ಕೂ ಮರುಗುವ ಜೀವಗಳು ದುಃಖದಲ್ಲಿದ್ದಾಗ ಸಾಂತ್ವನ ಹೇಳೋದಕ್ಕಾಗ್ಲಿ ಕಣ್ಣೀರನ್ನ ಒರೆಸೋದಕ್ಕಾಗ್ಲಿ ಯಾರು ಕೂಡ ಸಹಾಯಕ್ಕೆ ಬರೋದಿಲ್ಲ. ನೀವು ಯಾರಿಗಾಗಿ ಬದುಕ್ತಿದ್ದೀರಾ ಅವರೇ ನಿಮ್ಮನ್ನ ಮರೆತು ನೋವು ಕೊಡ್ತಾರೆ. ಇದು ಕರ್ಮದ ಶಿಕ್ಷೆಯೇ ಅಥವಾ ಜೀವನದ ಕ್ರೂರ ಸತ್ಯನ ಅಂತ ಅರ್ಥ ಮಾಡ್ಕೋಬೇಕಾಗಿದೆ ನಾವು. ಇಂದು ನಾವು ಭಗವದ್ಗೀತೆಯ ಈ ಕಹಿ ಸತ್ಯವನ್ನು ತಿಳಿಯೋಣ. ಅದು ನಿಮ್ಮ ಬದುಕಿನ ದಾರಿಯನ್ನ ಬದಲಾಯಿಸಬಹುದು. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಮ್ಮ ಮುಗ್ಧತೆಯೇ ನಮಗೆ ಶಾಪವಾಗ್ತಿದ್ಯಾ? ಮುಗ್ಧ ಮನಸ್ಸಿನ ಜನರು ಮಾಡುವ ಅತಿ ದೊಡ್ಡ ತಪ್ಪು ಯಾವುದು ಅಂತ ಗೊತ್ತಾ? ಎಲ್ಲರೂ ನಮ್ಮಂತೆಯೇ, ಅವರಿಗೂ ಬದುಕುವ ಹಕ್ಕಿದೆ, ಅವರವರ ಜೀವನ ಅವರವರದ್ದು. ಮೋಸ ವಂಚನೆ ಇಲ್ಲದೆ ಬದುಕಬೇಕು. ಸಮಾನತೆಯೇ ಮುಖ್ಯ. ಎಲ್ಲರನ್ನೂ ಪ್ರೀತಿಸೋಣ. ಹೀಗೆ ಕೆಟ್ಟವರಲ್ಲೂ ಒಳ್ಳೆಯದನ್ನೇ ಗುರುತಿಸುತ್ತಾರೆ, ಕೆಟ್ಟವರಿಗೆ ಒಳ್ಳೆಯದನ್ನೇ ಬಯಸುತ್ತಾರೆ. ಮನುಷ್ಯರಂದ ಮೇಲೆ ಎಲ್ಲರೂ ಒಂದೇ ಅಂತ ನಾವು ನಂಬುತ್ತೇವೆ. ಆದರೆ ಮನುಷ್ಯರ ಆಕಾರದಲ್ಲಿ ಹೇಗೆ ದಪ್ಪ, ಕುಳ್ಳ, ಉದ್ದ ಈ ರೀತಿ ಬದಲಾವಣೆಗೆ ಇರುತ್ತದೆಯೋ ಅದೇ ರೀತಿ ಗುಣಗಳು ವಿಭಿನ್ನ. ಯೋಚನೆ ಆಲೋಚನೆ ವಿಭಿನ್ನವಾಗಿರುತ್ತವೆ. ಇಷ್ಟ ಕಷ್ಟಗಳು ಕೂಡ ವಿಭಿನ್ನವೇ. ಕೆಲವರು ಪ್ರೀತಿಯಿಂದ ಪ್ರೀತಿಗಾಗಿ ಬದುಕಿದರೆ ಕೆಲವರು ದ್ವೇಷಕ್ಕಾಗಿ ಬದುಕುತ್ತಾರೆ. ಇನ್ನು ಕೆಲವರು ಅವರ ಲಾಭಕ್ಕಾಗಿ ನರಿಯಂತೆ ಹೊಂಚು ಹಾಕಿ ಬದುಕುತ್ತಾರೆ. ಸಮಯಕ್ಕಾಗಿ ಕಾದು ಕುಳಿತಿರುತ್ತಾರೆ. ಸಕ್ಕರೆಯ ಸಿಹಿಯನ್ನು ಹುಡುಕಿ ಸಾಗುವ ಇರುವೆಗಳಂತೆ ಅಗತ್ಯವಿದ್ದಾಗ ಬರುತ್ತಾರೆ. ಅಗತ್ಯ ಮುಗಿದ ಮೇಲೆ ನಿಮಗೆ ನೋವು ನೀಡುತ್ತಾರೆ. ನೋವು ಕೊಡೋದು ಅವ್ರ ತಪ್ಪಲ್ಲ, ಅವ್ರ ಮೇಲೆ ನಿರೀಕ್ಷೆ ಇಟ್ಟಿದ್ದು ನಿಮ್ಮ ತಪ್ಪು. ನಿರೀಕ್ಷೆ ಎಂಬ ಸದ್ದಿಲ್ಲದೆ ವಿಷವಾಗ್ತಾ ಹೋಗುತ್ತೆ. ಸಹಾಯ ಮಾಡುವುದು ತಪ್ಪಲ್ಲ, ಆದರೆ ಸಹಾಯ ಮಾಡಿದ ಮೇಲೆ ಯಾವ ನಿರೀಕ್ಷೆ ಇಟ್ಕೊಳ್ಳೋದು ಕೂಡ ತಪ್ಪಾಗತ್ತೆ. ನಮಗೆ ನೋವಾಗೋದು ನಿರೀಕ್ಷೆಯಿಂದ ಹೊರತು ಬೇರೆ ಯಾವುದರಿಂದನೂ ಅಲ್ಲ. ನಿರೀಕ್ಷೆ ಇಲ್ಲದ ಸಹಾಯ ಎಂದೂ ನೋವನ್ನ ಕೊಡೋದಿಲ್ಲ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ತಾರೆ, ನಿನಗೆ ಕರ್ಮ ಮಾಡುವ ಹಕ್ಕಿದೆ ಹೊರತು ಫಲದ ನಿರೀಕ್ಷೆ ಮಾಡುವ ಹಕ್ಕಿಲ್ಲ. ಅಂದರೆ ನಮ್ಮ ಕರ್ಮ ಮಾತ್ರ ನಾವು ಮಾಡಬೇಕು, ಅದರಿಂದ ಬರೋ ಫಲ ಏನಾಗುತ್ತೆ ಅಂತ ನಾವು ಯಾವುದ್ರ ಮೇಲೂ ನಿರೀಕ್ಷೆ ಇಟ್ಕೋಬಾರ್ದು ಅಂತ. ಸಹಾಯ ಮಾಡುವುದರಲ್ಲಿ ತಪ್ಪಿಲ್ಲ, ಆದರೆ ಮನುಷ್ಯರಿಂದ ಪ್ರತಿಫಲ ನಿರೀಕ್ಷಿಸುವುದೇ ನೋವಿನ ಮೂಲ. ನೆನ್ಪಿಡಿ, ನೀವು ಸಮುದ್ರಕ್ಕೆ ನೀರು ಸೇರಿಸಿದ್ರೆ ಅದು ಮಳೆ ರೂಪದಲ್ಲಿ ನಮಗೆ ಮರಳಿ ಸಿಗುತ್ತೆ. ಅದೇ ಒಣ ಮರಳಿನ ಮೇಲೆ ಸುರಿದ್ರೆ ಅದು ಕೇವಲ ನೀರನ್ನ ಹೀರ್ಕೊಳ್ಳುತ್ತೆ ಅಷ್ಟೇ. ತಪ್ಪು ಮರಳಿನದ್ದಲ್ಲ, ಮರಳಿನ ಮೇಲೆ ನೀರು ಸುದ್ದಿದ್ದು ನಮ್ಮ ತಪ್ಪಾಗಿರುತ್ತೆ. ಸುಲಭವಾಗಿ ಮನುಷ್ಯರಿಗೆ ನಾವು ಸಿಕ್ಕರೆ ಬೆಲೆ ತುಂಬಾನೇ ಕಡಿಮೆ ಆಗುತ್ತೆ. ಈ ಪ್ರಪಂಚದಲ್ಲಿ ಯಾವ ವ್ಯಕ್ತಿ ಎಲ್ಲದಕ್ಕೂ ಎಲ್ಲರಿಗೂ ಹೌದು ಅಂತ ಸುಲಭವಾಗಿ ಸಿಗ್ತಾನೆ ಇರ್ತಾನೋ ಅವನ ಮೌಲ್ಯ 0 ಮಾಡ್ತಾರೆ. ಒಂದು ದಿನ ನಿಮ್ಮನ್ನ ಯಾರೂ ಗೌರವಿಸುವುದೂ ಇಲ್ಲ. ಯಾಕಂದರೆ ಮನುಷ್ಯನ ಜನ್ಮಸಿದ್ಧ ಸ್ವಭಾವವೇ ಅದು. ಸುಲಭವಾಗಿ ಸಿಗುವ ಯಾವ ವಸ್ತುವಿಗೂ ಇಲ್ಲಿ ಮೌಲ್ಯವಿರುವುದಿಲ್ಲ. ನಿಮಗೂ ನಿಮ್ಮ ಜೀವನದಲ್ಲಿ ಹೀಗಾಗಿದೆಯಾ? ಹಾಗಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಕೆಲವರು ನಿಮ್ಮ ಸಹಾಯವನ್ನು ನಿಮ್ಮ ಸಂಸ್ಕಾರ ಅಂತ ಗೌರವಿಸ್ತಾರೆ. ಇನ್ನು ಕೆಲವರು ಅದು ನಿಮ್ಮ ದುರ್ಬಲತೆ ಅಂತ ಭಾವಿಸ್ತಾರೆ. ಇನ್ನು ಕೆಲವೊಬ್ಬರು ಅದು ಅವನ ಹಕ್ಕು, ಅವನು ಮಾಡಲೇಬೇಕಾಗಿತ್ತು, ಮಾಡಿದಾನೆ ಅಷ್ಟೇ ಬಿಡು ಅನ್ಕೋತಾರೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳೋದು, ನಿಮ್ಮಲ್ಲಿ ಕರುಣೆ ಇರಲಿ, ಆದರೆ ನಿಮ್ಮ ಆತ್ಮ ಗೌರವನ ಬಲಿ ಕೊಟ್ಟು ಕರುಣೆ ತೋರಿಸುವಷ್ಟು ಕರುಣೆ ಇರಬಾರ್ದು ನಿಮ್ಮಲ್ಲಿ ಅಂತ. ಅತಿಯಾದ ಒಳ್ಳೆತನ ಕೆಲವೊಮ್ಮೆ ನಮಗೆ ನೋವನ್ನ ಜಾಸ್ತಿ ಕೊಡುತ್ತೆ. ಈ ಜಗತ್ತಿನಲ್ಲಿ ಅತಿಯಾದ ಕೋಪ ಎಷ್ಟು ಅಪಾಯಕಾರಿನೋ ಅತಿಯಾದ ಒಳ್ಳೆತನವೂ ಕೂಡ ಅಷ್ಟೇ ಮಾರಕ. ನಾವು ಯಾರನ್ನ ಪ್ರೀತಿಸ್ತೀವೋ ಅವರಿಗಾಗಿ ನಮ್ಮ ಆಸೆ, ಕನಸು, ದಿನಚರಿ, ವ್ಯಕ್ತಿತ್ವ ಎಲ್ಲವನ್ನೂ ಬದಲಾಯಿಸ್ಕೊಂಡು ಬಿಡ್ತೀವಿ. ಅವರ ಇಷ್ಟದಂತೆ ನಮ್ಮ ಬದುಕನ್ನು ನಡೆಸೋದಕ್ಕೆ ಶುರು ಮಾಡ್ತೀವಿ. ಇದು ಸ್ವಯಂ ನಾಶ ಅಲ್ವಾ ನಮ್ಮದು? ಆದರೆ ನಮ್ಮ ಯಾರಿಗೂ ಅದು ಅರ್ಥನೇ ಆಗಲ್ಲ. ಯಾಕಂದರೆ ನಾವು ಅವ್ರ ಪ್ರೀತಿಯ ಗುಂಗಿನಲ್ಲಿ ಇರ್ತೀವಿ. ಆದರೆ ಅವರಿಗೆ ಅದು ಅರ್ಥವೇ ಆಗದೆ ಇದ್ದಾಗ ನಮ್ಮನ್ನು ಒಂದಿನ ನೋಯಿಸೋದಕ್ಕೆ ಪ್ರಾರಂಭಿಸ್ತಾರೆ. ಆವಾಗ ನಮಗೆ ಅರ್ಥ ಆಗುತ್ತೆ ನಾವು ಇಷ್ಟು ದಿನ ಮಾಡಿದ್ದು ಎಂಥ ದೊಡ್ಡ ತಪ್ಪು, ನಮಗೆ ನಾವೇ ಮಾಡಿಕೊಂಡ ಮೋಸ ಅಂತ. ನೀವು ದೀಪವಾಗಿ ಇದರ ಮನೆನ ಬೆಳಗಬೇಕು, ಆದರೆ ನಿಮ್ಮನ್ನೇ ಸಂಪೂರ್ಣವಾಗಿ ಸುಟ್ಟುಕೊಂಡು ಬೂದಿಯಾಗುವ ಮಟ್ಟಿಗೆ ಇನ್ನೊಬ್ಬರಿಗೆ ಬೆಳಕು ನೀಡುವ ಅಗತ್ಯವಿಲ್ಲ. ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಒಂದು ಮಾತು ಹೇಳ್ತಾನೆ, ಅರ್ಜುನ, ನಿನ್ನೊಳಗೆ ಪ್ರೀತಿ ಇರಲಿ, ಆದರೆ ಆ ಪ್ರೀತಿನ ರಕ್ಷಣೆ ಮಾಡ್ಕೊಳ್ಳೋ ಶಕ್ತಿನೂ ಕೂಡ ನಿನ್ನಲ್ಲೇ ಇರಲಿ. ತಪ್ಪನ್ನು ಮಾಡಿದವ್ರನ್ನ ಕ್ಷಮಿಸೋದು ತಪ್ಪಲ್ಲ,
ಕ್ಷಮಿಸುವ ಗುಣ ದೈವತ್ವದ ಲಕ್ಷಣ. ಆದರೆ ಅದೇ ವ್ಯಕ್ತಿ ಮತ್ತೆ ಮತ್ತೆ ನಿಮ್ಮನ್ನು ತುಳಿಯಲು ಅವಕಾಶ ಕೊಡುವುದು ನಿಮ್ಮ ಮೂರ್ಖತನ ಆಗುತ್ತೆ. ಒಳ್ಳೆಯವನಾಗಿರುವುದು ಎಂದರೆ ಎಲ್ಲದಕ್ಕೂ ಶರಣಾಗುವುದಲ್ಲ. ನಿಮ್ಮ ಮನಃಶಾಂತಿಯನ್ನು, ನಿಮ್ಮ ತೇಜಸ್ಸನ್ನು, ನಿಮ್ಮ ನೆಮ್ಮದಿಯನ್ನು ಯಾರೂ ಕದಡದ ಹಾಗೆ ನಿಮ್ಮ ಸುತ್ತಲೂ ಗಟ್ಟಿಯಾಗಿ ಒಂದು ಗೋಡೆನ ನೀವು ನಿರ್ಮಿಸ್ಕೊಳ್ಳೋದು. ಶ್ರೀಕೃಷ್ಣನ ಕೈಯಲ್ಲಿ ಕೇವಲ ಪ್ರೀತಿಯ ಕೊಳಲು ಮಾತ್ರ ಇರಲಿಲ್ಲ. ಕಾಲ ಬಂದಾಗ ದುಷ್ಟರನ್ನ ಸಂಹರಿಸುವ ಸುದರ್ಶನ ಚಕ್ರವೂ ಕೂಡ ಇತ್ತು. ಜೀವನದಲ್ಲಿ ಒಂದಿನ ಅಂತಹ ಕ್ಷಣ ಬಂದೇ ಬರುತ್ತೆ. ಅದು ನಿಮಗೆ ಅರ್ಥವಾಗುತ್ತೆ. ನಿಮ್ಮಂತೆಯೇ ಎಲ್ಲರಿಗೂ ನೀವು ಮುಖ್ಯ ಎಂಬುದು ಭ್ರಮೆ ಅಷ್ಟೇ. ಈ ಸತ್ಯ ತಿಳಿದ ದಿನ ನಿಮ್ಮ ಕಣ್ಣೀರು ಒರೆಸಲು ನಿಮ್ಮ ಪಕ್ಕದಲ್ಲಿ ಯಾರೂ ಕೂಡ ಇರೋದಿಲ್ಲ. ಅಂದು ನಿಮಗೆ ಜ್ಞಾನೋದಯವಾಗುತ್ತೆ. ಈ ಪರಮ ಸತ್ಯ, ನಿಮ್ಮ ಕಣ್ಣೀರು ಒರೆಸುವ ಕೈಗಳು ಬೇರೆ ಯಾರದ್ದೋ ಅಲ್ಲ, ಅದು ನಮ್ಮದೇ ಕೈಯಾಗಿರುತ್ತೆ ಅನ್ನೋ ಪರಮ ಸತ್ಯ ಅವತ್ತು ಅರ್ಥ ಆಗುತ್ತೆ. ನಿಮ್ಮ ಬೆಲೆ ತಿಳಿಯದ ಮೂರ್ಖರ ಮುಂದೆ ನಿಮ್ಮ ಒಳ್ಳೆತನವನ್ನು ಸಾಬೀತುಪಡಿಸಲು ಹೋಗಿ ನಿಮ್ಮ ಅಮೂಲ್ಯವಾದ ಸಮಯನ ಏನಕ್ಕೆ ವ್ಯರ್ಥ ಮಾಡ್ಕೋತೀರಾ? ಜನರಿಗೆ ಸಹಾಯ ಮಾಡಿ, ಆದರೆ ನಿಮ್ಮ ಆತ್ಮಗೌರವವನ್ನು ಎಂದೂ ಕಳೆದುಕೊಳ್ಬೇಡಿ. ಜನರನ್ನು ಪ್ರೀತಿಸಿ, ಗೌರವಿಸಿ, ಆದರೆ ನಿಮ್ಮ ಮೌಲ್ಯವನ್ನು ಎಂದೂ ಮರೆಯಬೇಡಿ. ಯಾಕಂದರೆ ಬರೀ ಸ್ವಾರ್ಥವೇ ತುಂಬಿರೋ ಈ ಪ್ರಪಂಚದಲ್ಲಿ ಒಂದು ನಿಷ್ಕಲ್ಮಶ ಹೃದಯ ಸಿಗೋದು ತುಂಬ ಅಪರೂಪ. ಅದನ್ನು ಕಾಪಾಡಿಕೊಳ್ಳೋದು ಕೂಡ ನಿಮ್ಮ ಜವಾಬ್ದಾರಿನೇ. ಭಗವಂತ ನಿಮ್ಮ ಒಳಗಿನ ಒಳ್ಳೆಯತನವನ್ನು ನೋಡ್ತಿದ್ದಾನೆ. ಈ ಮನುಷ್ಯರಿಗೆ ನಿಮ್ಮ ಒಳ್ಳೆಯತನ ಯಾವತ್ತೂ ಕಾಣುವುದಿಲ್ಲ. ನೀವು ಒಳ್ಳೆಯವರಾಗಿರಿ, ಆದರೆ ನಿಮ್ಮನ್ನ ಯಾರು ಬಳಸಿಕೊಳ್ಳದಂತೆ ಯಾವಾಗಲೂ ಎಚ್ಚರದಿಂದಿರಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಬದುಕಿನ ಬದಲಾವಣೆಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್